ಯಾವುದೇ ರಾಜಕೀಯ ನಾಯಕನ ಬಳಿ ಕೈ ಒಡೆದೆ ನಮ್ಮ ಸ್ವಂತ ಶಕ್ತಿಯ ಮೇಲೆ ಲಿಂಗಾಯತರು 11 ರೂಪಾಯಿ ಅಂದವರಿಗೆ ಸರಿಯಾಗಿ ಉತ್ತರ ಕೊಟ್ಟಂತ ಸಮಸ್ತ ಗೋಕಾಕಿನ ನಮ್ಮ ಸಮಾಜದ ಎಲ್ಲ ಶಿವನಿಯರೇ, ಯಾಕಂದ್ರೆ ಗೋಕಾಕನ ಕಾರ್ಯಕ್ರಮ ಮಾಡೋದು ಆಗೋದಿಲ್ಲ ಅಂತ ಹೇಳ್ತಿದ್ರು. ಇವತ್ತೇನು ಕೂತಿರಲಿಲ್ಲ, ಇಲ್ಲಿ ಒಂದು 50ರಿಂದ 60 ಸಾವಿರ ಜನ, ಇಲ್ಲಿ 50-60 ಸಾವಿರ ಇರ್ಬೋದು. ಅಲ್ಲಿ ಫೇಸ್ಬುಕ್ ಲೈವ್ದಾಗ 8 ಮಂದಿ ಕೂತಿರ್ತಾರೋ ಮನ್ಯಾಗ, ಇನ್ನ ಬಿಡಿಯೋದಾಗಿರ್ತಾರವ್ರು, ಇನ್ನ ಏನೋ ಸ್ವಲ್ಪ ಎಂಜಲ್ದಾಗಿರ್ತಾರ. ಅವರೆಲ್ಲ ಬಂಧುಗಳೇ, ನಿಮಗೂ ಫೇಸ್ಬುಕ್ಕು ವಾಟ್ಸಪ್ನಲ್ಲಿ ಟಿ ವಿಯಲ್ಲಿ ನೋಡ್ತಿರುವಂಥ ಸಮಸ್ತ ಬಂಧು ಭಗಿನಿಯರೇ, ನಿಮಗೂ ಶಿರಸಾಷ್ಟಾಂಗ ನಮಸ್ಕಾರ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸಂವಿಧಾನವನ್ನು ಬರೆದು, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಟ್ಟಂಥ ಕಷ್ಟ ಈ ದೇಶದಲ್ಲಿ ಯಾರೂ ಅನುಭವಿಸಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮೇಲ್ಜಾತಿಯವರನ್ರಿ ಅವತ್ತಿನ ವ್ಯವಸ್ಥೆಯಲ್ಲಿ ಆದಂಥ ಅಪಮಾನ ಬಹುಶಃ ಜಗತ್ತಿನ ಯಾವುದೇ ಒಬ್ಬ ನಾಯಕನಿಗೆ ಆಗಿಲ್ಲ. ಅಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನುಭವಿಸಿ ಈ ದೇಶಕ್ಕೆ ಒಂದು ಆಕಾಶವಾಣಿಯಲ್ಲಿ ಒಂದು ಇಂಟರ್ವ್ಯೂದಲ್ಲಿ ಅವರು ಭಾಷಣ ಮಾಡಿ ಹೇಳ್ತಾರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಭಾರತ ಹೆಂಗಿದೆ ಅಂದರೆ, ಯಾವ ರೀತಿ ಸಂಸ್ಕೃತಿ ಇದೆ ಅಂದರೆ, ರಾಮಾಯಣ ಮಹರ್ಷಿ ವಾಲ್ಮೀಕಿ ಬರೆದರು, ಮಹಾಭಾರತ ವೇದವ್ಯಾಸರು ಬರೆದರು, ಮಹರ್ಷಿ ವಾಲ್ಮೀಕಿಯವರು ವಾಲ್ಮೀಕಿ ಜನಾಂಗದವರು, ವೇದವ್ಯಾಸರು ಗಂಗಾ ಮತಸ್ಥರು. ಆದರೆ ಇವತ್ತು ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತದ ಹಣೆ ಬರವನ್ನು ಬರೆಯುವಂಥ ಅವಕಾಶ ಈ ದೇಶದಲ್ಲಿ ಸಿಕ್ಕಿದ್ದು ನಾನು ಸುದೈವನ ಅಂತ ಮಾತನ್ನು ಹೇಳಿದ್ರು. ಅಂಥ ಪುಣ್ಯಾತ್ಮರೇ ಹಿಂದೂ ಧರ್ಮದ ಬಗ್ಗೆ ಮಾತಾಡಲಿಲ್ಲ. ಹಿಂದೂ ಧರ್ಮದಲ್ಲಿರುವಂಥ ಮೂಢನಂಬಿಕೆಗಳ ಬಗ್ಗೆ, ಹಿಂದೂ ಧರ್ಮದಲ್ಲಿ ಅಸ್ಪೃಶ್ಯತೆ ಬಗ್ಗೆ ಮಾತಾಡಿದ್ರೆ ಹೊರತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೋವು ಮಾಡಿದ್ರು ಭಾಳ ನಮ್ಮ ಸಮಾಜ. ಇವತ್ತು ಹೇಳ್ತಾರೆ ಬುದ್ಧ ಬಸವ ಅಂಬೇಡ್ಕರ್ ಅಂತೇಳಿ. ಅರೇ ಬುದ್ಧ ಬಸವ ಅಂಬೇಡ್ಕರ್ ನಾವೇ ಮಾಡಿದ್ದು ಮಾರಾಯ. ನೀ ಫೋಟೋ ಹಾಕ್ಕೊಂಡ್ರೆ ನಿಂದ ಆಗ್ತೈತೆ ಅನ್ನೋದು. ಭಗವಾನ್ ಬುದ್ಧ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಜಗತ್ತಿನ ಎಲ್ಲ ಧರ್ಮಗಳನ್ನು ಅಧ್ಯಯನ ಮಾಡಿದ್ರು 20 ವರ್ಷ. ಅವರೊಂದು ಮಾತು ಹೇಳಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ನಾನು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೀನಿ, ಸಾಯುವಾಗ ಹಿಂದೂ ಧರ್ಮದಲ್ಲಿ ಇರುವುದಿಲ್ಲ ಅನ್ನೋಂಥದ್ದನ್ನು ಹೇಳಿದ ಮೇಲೆ 20 ವರ್ಷ ಈ ಸಮಾಜದಲ್ಲಿ ವ್ಯವಸ್ಥೆ ಬದಲಾವಣೆ ಆಗ್ತದೆ ಅಂತ ಕಾದು ನೋಡಿದ್ರು. ಆದರೆ ಅವತ್ತಿನ ಪರಿಸ್ಥಿತಿ ಒಳಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿರಾಶೆ ಆಗ್ತಾರೆ. ನಾಗ್ಪುರದಲ್ಲಿ 1956ರಲ್ಲಿ ಕೋಟ್ಯಾಂತರ ದಲಿತ ಬಂಧುಗಳನ್ನು ತಗೊಂಡು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. ಅವ್ರ ತಪ್ಪಿ ಸಹಿತ ಇಸ್ಲಾಂ ಸೇರಲಿಲ್ಲ, ತಪ್ಪಿ ಸಹಿತ ಕ್ರೈಸ್ತ ಧರ್ಮಕ್ಕೆ ಹೋಗಲಿಲ್ಲ, ತಪ್ಪಿ ಸಹಿತ ಸಿಖ್ ಧರ್ಮಕ್ಕೆ ಹೋಗಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಪೂರ್ತಿ ಪುಸ್ತಕ ಓದಿದ್ದೀನಿ, ನಾನು ವಿಧಾನಸಭೆಯಲ್ಲಿ ಮಾತಾಡಿದ್ದೀನಿ. ನನಗೆ ನೀವು ಎಲ್ಲ ಬುದ್ಧಿ ಕಲಿಸ್ತೀರಿ, ತಾಕತ್ತಿದ್ರೆ ನೀವು ಮಾತಾಡಬೇಕಾಗಿತ್ತು. ವಿಧಾನಸಭೆಯಲ್ಲಿ ನಾ ಹೇಳಿದೆ, ಏನಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನಸ್ಸು ಮಾಡಿದರೆ, ಇವತ್ತು ಹಾಕಿ ನೋಡ್ರಿ ಫೇಸ್ಬುಕ್ನಾಗ, ಪಾಕಿಸ್ತಾನಕ್ಕೆ ಬೇಡದ್ರ ಮುಸ್ಲಿಮರು, ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತು ಮನಸ್ಸು ಮಾಡಿದರೆ ದಲಿತ ಸ್ಥಾನ ಬೇಡಬಹುದಾಗಿತ್ತು. ಎಷ್ಟೇ ನೋವು ನಲಿಯುವ ಹಿಂದೂಗಳ ಜೊತೆಗಿದ್ರೂ ಸಹ ಒಂದಿಲ್ಲ ಒಂದು ದಿವಸ ಹಿಂದೂಗಳನ್ನು ನಾವು ಬದಲಾವಣೆ ಮಾಡ್ಬೋದು. ಅದಕ್ಕೆ ಅವ್ರು ಹೇಳಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಮಹಾತ್ಮ ಗಾಂಧಿಗೆ ನೆಹರೂಗೆ ಹೇಳಿದ್ರು ಅವರು, ಪಾಕಿಸ್ತಾನ ಒಡೆದು ಕೊಡಬೇಡ್ರಿ,
ಒಂದು ವೇಳೆ ಒಡೆದು ಕೊಡೋಂಥ ನಿಮ್ಮ ಪರಿಸ್ಥಿತಿ ಬಂದರೆ ಅಲ್ಲಿರುವಂಥ ಹಿಂದೂಗಳನ್ನು ಇಲ್ಲಿ ಇಟ್ಕೋರಿ, ಇಲ್ಲಿಯವ್ರನ್ನ ಅಲ್ಲಿ ಕಳಿಸ್ರಿ ಅಂತ ಹೇಳಿದ್ರು. ಸತ್ಯ ಹೇಳಿದ್ರಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್, ಸತ್ಯ ಹೇಳಿದ್ರಲ್ಲ. ಇವತ್ತು ಅನ್ನಿಸ್ತದಲ್ಲ ಇವತ್ತು ನೀವು ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತೀರ. ವಾಲ್ಮೀಕಿಯವರೇ ರಾಮಾಯಣ ಬರೆದಂಥವರು, ಹಿಂದೂ ಧರ್ಮದ ಪವಿತ್ರ ಗ್ರಂಥ ಬರೆದಂಥವ್ರು ಮಹರ್ಷಿ ವಾಲ್ಮೀಕಿಯವರು. ನಿಮಗೇನು ನೈತಿಕತೆ ಇದೆ ಅವ್ರ ಬಗ್ಗೆ ಮಾತಾಡಲಿಕ್ಕೆ? ಹಿಂದೂ ಧರ್ಮವನ್ನು ಯಾರೂ ನಾಶ ಮಾಡಲಿಕ್ಕಾಗೋದಿಲ್ಲ. ನೀವೇನು ಎಷ್ಟು ಸಾವಿರಾರು ವರ್ಷದಿಂದ ಮೊಘಲರು ಬಂದರು, ಟಿಪ್ಪು ಬಂದ, ಬ್ರಿಟಿಷರು ಬಂದರು, ಎಲ್ಲ ನನ್ನ ಮಕ್ಕಳು ಬಂದರು, ಏನೂ ಕಿಸಿಲಿಕ್ಕಾಗಲಿಲ್ಲ. ನೀ ಯಾವ ಕಿಸ್ಯಾವ? ಬ್ಯಾನೆ ಆಗ್ಲಕತ್ತೈತಲ್ಲ ಇವತ್ತು ನಿಮಗೆ. ಯತ್ನಾಳ್ ಸ್ಟೇಜ್ನಿಂದ ಅರೇ ಮಕ್ಕಳೇ, ಎಂತಿಂತವ್ರು ಹೋಗ್ಯಾರ. ಎಂತಿಂತವ್ರಿಗೆ ನಾನು ಮಾತಾಡೀನಿ, ಅವ್ರ ಮನೆಗೆ ಕಳಿಸೀನಿ. ನೀ ಏನಾರು ತಾಕತ್ತಿತ್ತು ಅಂದ್ರೆ ನನ್ನ ಜೋಡ ಯುದ್ಧಕ್ಕೆ ಬಾ ಡೈರೆಕ್ಟ್. ಪಾಪ ಯಾವುದೋ ಮುಗ್ಧ ಜನರನ್ನು ತಗೊಂಡು ಯತ್ನಾಳ್ ಜಗತ್ತೀವಿ. ಯತ್ನಾಳೇನು ಕಿಸಿತೇವೋ? ಅಧಿಕಾರಗಿದ್ದಂಥ ಮುಖ್ಯಮಂತ್ರಿಗೆ ಏನು ಕಿಸಿದಾಗಿಲ್ಲ, ನೀ ಏನು ಕಿಸಾಮದಿ? ಹೌದು, ನಮ್ಮ ಸಮಾಜಕ್ಕೆ 2A ಸಿಗ್ಬೇಕಂತ ಕೇಳ್ತಾ ಇದ್ದೀವಿ. ಯಾಕೆ ಕೇಳ್ತಾ ಇದ್ದೀವಿ? ಈ ರಾಜ್ಯದಲ್ಲಿಯೂ ವಾಲ್ಮೀಕಿ ಸಮಾಜಕ್ಕೆ ಮೀಸಲಾತಿ ಹೆಚ್ಚು ಮಾಡಬೇಕಂತ ವಿಧಾನಸಭೆಯಲ್ಲಿ ಮಾತಾಡಿದವ ನಾನು. ಪರಿಶಿಷ್ಟ ಜಾತಿಯವರಿಗೆ ಹೆಚ್ಚು ಮೀಸಲಾತಿ ಮಾಡಬೇಕಂದವ ನಾನು. ತಳವಾರ ಸಮಾಜಕ್ಕೆ ST ಸರ್ಟಿಫಿಕೇಟ್ ಕೊಡಬೇಕಂತ ಹೇಳಿ ಹೋರಾಟ ಮಾಡಿದವ ನಾನು. ಮರಾಠ ಸಮಾಜಕ್ಕೆ ನಿಗಮ ಮಾಡಬೇಕಂತೇಳಿ ಬೆಳಗಾವಿ ಆದೇಶದಲ್ಲಿ ಮರಾಠರ ಪರವಾಗಿ ಮಾತನಾಡೋದಂತ ನಾನು. ನಾ ಬರೀ ಪಂಚಮಸಾಲರ ಬಗ್ಗೆ ಮಾತಾಡಿಲ್ಲ. ಮಡಿವಾಳರು, ಹಡಪದವರು, ಆದಿ ಬಣಿಜ್ಗಾರು, ಚತುರ್ಥರು, ಕೂಡೋಕಲಿಗಾರು, ಸಮಾಜದ ಎಲ್ಲ ಜನರ ವಿಚಾರವನ್ನು ವಿಧಾನಸಭೆಯಲ್ಲಿ ನಾನು ಮಾತನಾಡಿದ್ದೀನಿ. ನೀ ಎಂದು ಮಾತಾಡಿಯಪ್ಪ? ಲಿಂಗಾಯತರು 11 ರೂಪಾಯಿ ಪಟ್ಟಿ ಕೊಡೋರ, ಅದೇ ಲಿಂಗಾಯತರು 11 ರೂಪಾಯಿ ಪಟ್ಟಿ ಕೊಟ್ಟೆ ಮುಂದಿನ ಸಲ ನನಗೆ ಬರೋಬ್ಬರಿ ಬುದ್ಧಿ ಕಲಿಸ್ತಾರೆ. ಏನು ತಿಳ್ಕೊಡ್ರಿ? ಲಿಂಗಾಯತರು ಎಲ್ಲರನ್ನೂ ವಿಶ್ವಾಸ ತಗೊಂಡು ಹೋಗ್ತದೆ. ಯಾಕಂದ್ರೆ ಬಸವಣ್ಣವ್ರು ಕಲಿಸಿದ್ದೆ ಅದೇ ನಮಗೆ. ಎನಗಿಂತ ಶರಣಗಿಂತ ನಾ ಏನು ಬಸವಣ್ಣ ವಚನ ಅದು ಹೇಳಕ್ಕೆ ಬರೋದಿಲ್ಲ. ನಾವೆಲ್ಲ ಜಾತಿ ಸಮಾಜವನ್ನು ಎಲ್ಲ ಒಕ್ಕಟ್ಟಾಗಿ ST ಸಮಾಜಕ್ಕೆ ತಳವಾರ ಸಮಾಜ ಹೋಯ್ತು. ಇವತ್ತು ಹಾಲ ಮತದವ್ರೆ ನಾವು ST ಸೇರಿಸ್ಬೇಕಂತೇಳಿ ವಿಧಾನಸಭೆಯಲ್ಲಿ ನಮ್ಮ ಕನಕಪೀಠದ ಗುರುಗಳು ಮಾನ್ಯ ಒಬ್ಬ ASI, ನಾನು ವಿಧಾನಸಭೆ ಒಳಗೆ ಹೋಗ್ತಾ ಇದ್ದೆ, ಒಬ್ಬ ASI ಓಡಿ ಬಂದ, ಹಾಲು ಮತ್ತು ಸಮಾಜದವ್ರು. ಸರ್, ಮೊನ್ನೆ ನಮ್ಮ ಕನಕಪೀಠದ ಶ್ರೀಗಳು ನಿಮ್ಮನ್ನ ಹಾಡಿ ಹೊಗಳ್ತಾ ಇದ್ದರು, ಯಾಕ್ರಿ ಅಂತ ಕೇಳಿದೆ. ಒಬ್ಬನೇ ಒಬ್ಬ ಗಂಡಸ ನಮ್ಮ ಕುರುಬರ ಬಗ್ಗೆ ವಿಧಾನಸಭೆದಾಗ ಮಾತಾಡಿದವ ಯತ್ನಾಳ್. ನಾ ಏನು ಜಾತಿ ಮಾಡಿನೋ ಮಕ್ಕಳೇ? ಬ್ರಾಹ್ಮಣರಿಗೂ ಅಲ್ಪಸಂಖ್ಯಾತರಿಗೆ ಸೇರಿಸಂತ ಹೇಳಿದ್ದೀನಿ. ಇಡೀ ಬ್ರಾಹ್ಮಣರು ಕರ್ನಾಟಕದ ಖುಷಿಯಾಗ್ಯಾರ, ಇರೋರು 2%. ನಮ್ಮ ದೇಶದಲ್ಲಿರುವಂಥ ಜನರಿಗೆ ಎಲ್ಲರಿಗೂ ನ್ಯಾಯ ಸಿಗಬೇಕು, ಬರೀ ಲಿಂಗಾಯತರು ಪಂಚಮಸಾಲಿಯರಿಗಲ್ಲ. ಇವತ್ತು ನಾವು 2A ನಮ್ಮ ಸಮಾಜದ ನನ್ನ ಸಲುವಾಗಿ ಅಲ್ಲ, ಕೂಡಲ ಸಂಗಮ ಸ್ವಾಮಿಗಳ ಸಲುವಾಗಿಲ್ಲ. ಯಾಕಂದ್ರೆ ಅವ್ರ ಲಗ್ನನಾಗಿಲ್ಲ, ಮಕ್ಕಳಿಲ್ಲ, ಮರಿಯಿಲ್ಲ. ನಾವೇನಿಲ್ಲಿ ಕೂತೀವಲ್ಲ ಎಲ್ಲರೂ ನಾವೆಲ್ಲ ಅನುಕೂಲಿಸ್ತರೇ ಅದೀವಿ, ಎಲ್ಲರೂ ಕೋಟ್ಯಾಧೀಶರೇ ಅದೀವಿ, ಬೆಲ್ಲದಂತರು ದೊಡ್ಡ ಶ್ರೀಮಂತರು. ಈಗ ನಮ್ಮ ಇವರು ರಾಜ್ಯಸಭಾ ಸದಸ್ಯರು ಈರಪ್ಪಣ್ಣವ್ರು, ಅವ್ರಿಗೆ ದೇವರು ನಮಗೆಲ್ಲ ಅನುಕೂಲ ಕೊಟ್ಟಾನ. ಭಾಳ ಚಂದ ಉಂಡು ತಿಂದು ಮನುಷ್ಯನ ಜೀವನ ಕೆಟ್ಟಬೇಕ್ರಿ.
ಅಟ್ ನಮ್ಮಲ್ಲಿ ಐತಿ. ನಾವೆಲ್ಲ ಬರಗಾಲ ನಮ್ಮ ಪೂಜ್ಯರು ಹೇಳಿದಾರಲ್ಲ, ಬಿಜಾಪುರದವ್ರು ಹುಮ್ಮರು, ಬೆಳಗಾವಿ ಜನ ಶ್ರೀಮಂತರು. ನಾವು ಹುಮ್ಮತನ ಮಾಡೇನೆ ಹಿಂಗೆ ಆರಿಸಿ ಬರ್ತೀವಿ.